ಸಪ್ತಶ್ರೀ ಸಮರ್ಪಣಾ ಯೂಟ್ಯೂಬ್ ಚಾನೆಲ್ ಅರ್ಪಿಸುವ ಮಂಕುತಿಮ್ಮನ ಸೋದರ ಮುದ್ದು ರಾಮನ ಮುಗ್ಧ ಮನಸ್ಸು. ಕಡಲ ಕರೆ ಕಣವು ನೀ ಮುದ್ದು ರಾಮ. ಕೆ.ಸಿ. ಶಿವಪ್ಪನವರ ಮುದ್ದು ರಾಮನ ಮುಗ್ಧ ಮನಸ್ಸು 15ನೇ ಸಂಚಿಕೆಗೆ ಸ್ವಾಗತವನ್ನು ಕೋರ್ತಾ ಇದ್ದೀನಿ. ಕವಿಯ ಜೊತೆಗೆ ಅವರ ಮನಸ್ಸಿನ ಆಳಕ್ಕೆ ಒಳಗೆ ನಾವು ಸಾಗಿದಾಗ ಎಂತಹ ಅದ್ಭುತಗಳನ್ನು ನಾವು ನೋಡ್ತೀವಿ ಅಲ್ವಾ. ಕವಿ ಶಿವಪ್ಪನವರು ಹೇಳ್ತಾರೆ, ಅವರು ಬರೀ ಕವಿ ಅಷ್ಟೇ ಅಲ್ಲ, ಒಬ್ಬ ಮಾನವ ಮನೋತಜ್ಞ. ಆ ಥರ ಕೂಡ ಅವರು ಯೋಚನೆ ಮಾಡ್ತಾರೆ. ನಾನು ನನ್ನದೆಂಬ ಅಹಂನಲ್ಲಿರುವವರಿಗೆ ಎಚ್ಚರಿಕೆಯನ್ನು ಕೂಡ ಕೊಡ್ತಾರೆ. ಪರಮ ತತ್ವಜ್ಞಾನಿಯಂತೆ ಯೋಚಿಸಿ, ನಮಗೆ ಜನ್ಮ ನೀಡಿದವರು ಬೇರೆಯವರು ಆದರೂ ಕೂಡ ಅನ್ನ ಆಹಾರ ನೀಡುವವರೂ ಬೇರೆಯೇ, ಜೀವನದ ಪಾಠ ಕಲಿಸಿ ಸಾಕುವವರೂ ಬೇರೆ, ನಮ್ಮ ಸುಖಕ್ಕೆ ಬೆವರ ಸುರಿಸಿ ಎಲ್ಲವನ್ನೂ ಕಾಪಾಡುವವರೇ ಬೇರೆ. ಆದರೆ ಎಲ್ಲವೂ ನನ್ನದೆಂಬ ಅಹಂ ಇಟ್ಟುಕೊಂಡು ನಾವು ಈ ಜೀವನದ ಎಲ್ಲವೂ ನಮ್ಮದೇ ಅಂತ ಬೀಗ್ತಾ ಇದ್ದೀವಿ. ಆದರೆ ಆ ಎಲ್ಲರ ಋಣ, ಆ ಸರಮಾಲೆ ನಮ್ಮನ್ನು ಸುತ್ತಿದೇನ ಅರಿವನ್ನು ನಾವು ಇರೋದೇ ಇಲ್ಲ. ಆ ಅರಿವನ್ನು ಕವಿ ಈ ಪದ್ಯದಲ್ಲಿ ತೋರಿಸ್ತಾ ಹೋಗ್ತಾರೆ. ಜನ್ಮವಿತ್ತವರಾರೋ ಅನ್ನವಿತ್ತವರಾರೋ, ಅರಿವ ನಿನ ಗುಣಬಡಿಸಿ ಸಾಕಿದವರಾರೋ, ಅರಿವ ನಿನ ಗುಣಬಡಿಸಿ ಸಾಕಿದವರಾರೋ, ನಿನ್ನ ಸುಖ ಸಂಚಯಕ್ಕೆ ಬೆವರ ಸೋಸಿದವರಾರೋ, ನೀ ಋಣದ ಸರಮಾಲೆ ಮುದ್ದುರಾಮ. ಈ ಒಂದು ಋಣದ ಸರಮಾಲೆಗೆ ನಾವು ಆಧ್ಯಾತ್ಮಿಕವಾಗಿ ನೋಡಿದಾಗ ಅನಿಸುತ್ತೆ, ನಮ್ಮೆಲ್ಲ ಋಣದ ಸರಮಾಲೆಯ ಅರಿವಿನಿಂದ ಎಲ್ಲರಿಗೂ ಕೂಡ ಸೇವೆ ಮಾಡಿ ಋಣಮುಕ್ತನಾಗುವ ಮಾರ್ಗವನ್ನು ಆರಿಸಿಕೋ ಎಂದು ಮುದ್ದುರಾಮನ ಮೃದು ನುಡಿಗಳಲ್ಲಿ ಚಾಟಿಯನ್ನು ಕವಿ ಬೀಸುತ್ತಾರೆ. ಜನ್ಮವಿತ್ತವರಾರೋ ಅನ್ನವಿತ್ತವರಾರೋ, ಅರಿವನಿನ ಗುಣಬಡಿಸಿ ಸಾಕಿದವರಾರೋ, ಜನ್ಮವಿತ್ತವರಾರೋ ಅನ್ನವಿತ್ತವರಾರೋ, ಅರಿವನಿನ ಗುಣಬಡಿಸಿ ಸಾಕಿದವರಾರೋ, ನಿನ್ನ ಸುಖ ಸಂಚಯಕ್ಕೆ ಬೆವರ ಸುರಿದವರಾರೋ, ನಿನ್ನ ಸುಖ ಸಂಚಯಕ್ಕೆ ಬೆವರ ಸುರಿದವರಾರೋ, ನೀ ಋಣದ ಸರಮಾಲೆ ಮುದ್ದು ರಾಮ, ಮುದ್ದು ರಾಮ, ನೀ ಋಣದ ಸರಮಾಲೆ ಮುದ್ದು ರಾಮ, ಮುದ್ದು ರಾಮ. ಸಪ್ತಶ್ರೀ ಸಮರ್ಪಣಾ ಯೂಟ್ಯೂಬ್ ಚಾನೆಲ್ ಅರ್ಪಿಸುವ ಮಂಕುತಿಮ್ಮನ ಸೋದರ ಮುದ್ದು ರಾಮನ ಮುಗ್ಧ ಮನಸ್ಸು. ಕಡಲ ಕರೆ ಕಣವು ನೀ ಮುದ್ದು ರಾಮ.